ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿಶ್ವ ವಿಶ್ವ ಏನ್ ಬಾರ್ಗು? ಏನಾಗಿದೆ ನಿಂಗೆ? ಏನು ಅಂತ ಹೇಳಲಿ ಬಾರ್ಗು, ರಾತ್ರಿ ಅದನ್ನ ನೋಡ್ದಾಗಿಂದ ಚಳಿ ಜ್ವರ ಬಂದು ಒದ್ದಾಡ್ತಾ ಇದ್ದೀನಿ. ಏನ್ ನೋಡ್ದಾಗಿಂದ? ರಾತ್ರಿ ಡೈನಿಂಗ್ ಟೇಬಲ್ ಮೇಲೆ ವಾಟರ್ ಜಗ್ಗು ಟಿಂಕ್ 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 ಅಂತ ನಾಗವಲ್ಲಿ ಡ್ಯಾನ್ಸ್ ಮಾಡ್ತಲ್ಲ, ಆ ಸೀನ್ ನೋಡ್ದಾಗಿಂದ. ಸ್ಟಾಪ್ ಇಟ್. ಮತ್ತೆ ಶುರು ಮಾಡ್ಕೊಂಡ್ಯಾ? ಓ ಬಾರ್ಗು, ನೀನ್ ನನ್ನ ಮಾತು ನಂಬಲ್ಲ ಅಲ್ಲ. ನೀವೆಲ್ಲ ಹೋದ್ಮೇಲೆ ನಿನ್ನೆ ರಾತ್ರಿ ನಾನು ಹೆಜ್ಜೆ ಗುರ್ತು ಬೇರೆ ನೋಡಿದೆ ಬಾರ್ಗು. ಅದನ್ನ ನೋಡಿದ್ಮೇಲಂತೂ ಏನೇನೋ ಮಾತಾಡ್ತಿದ್ಯಲ್ಲ, ತಲೆಗಿಲ್ಲ ಕೆಟ್ಟಿದ್ಯಾ? ನಾಗವಲ್ಲಿ ಅಂತೆ, ಹೆಜ್ಜೆ ಗುರ್ತಂತೆ. ಕ್ರಿಕೆಟ್ ಮೇಲೆ ಹಣೆ, ನಾನು ನೋಡಿದ್ದೆಲ್ಲ ನಿಜ. ಏನಿದು? ಏನ್ ನಡೀತಿದೆ? ರುದ್ರಪ್ರತಾಪ್ ನೋಡಿದ್ರೆ ಗೋಡೌನಲ್ಲಿ ಏನೇನೋ ವಿಚಿತ್ರವಾಗಿ ನಡೀತು ಅಂದ. ಈಗ ವಿಶ್ವ ಹೀಗೆಲ್ಲ ಹೇಳ್ತಿದ್ದಾನೆ. ಆರ್ಪಿ ಅಂದ್ರೆ ರುದ್ರಪ್ರತಾಪ್ ಕೈಯಲ್ಲಿ ನನ್ನ ಕಿಡ್ನಾಪ್ ಮಾಡ್ತಿದ್ರ? ಆ ಹುಡುಗಿ ಸಿಹಿ ಅಲ್ವೇ ಅಲ್ಲ, ಅಂದಮೇಲೆ ಅವಳಿಗೆ ರುದ್ರಪ್ರತಾಪ್ ಹೇಗೆ ಗೊತ್ತು? ನನ್ನನ್ನೇ ಬ್ಲಾಕ್ ಮೇಲ್ ಮಾಡೋ ರೇಂಜ್ಗೆ ಹೋಗಿದ್ದಾಳೆ. ಎಷ್ಟು ಧೈರ್ಯ ಅವಳಿಗೆ! ಭಾರ್ಗು, ಭಾರ್ಗು, ಏನ್ ವಿಶ್ವ? ಭಾರ್ಗು, ಚಳಿ ಭಾರ್ಗು, ಚಳಿ. ವಿಶ್ವ, ಸ್ಟಾಪ್ ಬೀಯಿಂಗ್ ಚೈಲ್ಡಿಶ್. ಎದ್ದು ಹೋಗಿ ಫ್ರೆಶನ್ ಅಪ್ ಆಗು, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಭಾರ್ಗು, ನನ್ನ ಕೈಲ ಆಗಲ್ಲ. ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀಯ ಭಾರ್ಗು? ಡಾಕ್ಟರ್ ಹತ್ರ? ನೀನೇ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಜ್ವರ ಬರ್ಸ್ಕೊಂಡಿದ್ಯಾ. ನಾಗವಲ್ಲಿ ಹೆಜ್ಜೆ ಅಂತ ಡಾಕ್ಟರ್ ಹತ್ರ ಕತೆ ಹೇಳಿದ್ರೆ ನಿನ್ ತಲೆ ಕೆಟ್ಟಿದೆ ಅಂತ ಹೇಳಿ ಅವ್ರು ಬೇರೆ ಎಲ್ಲೋ ಕಳಿಸ್ತಾರೆ. ಭಾರ್ಗು, ನೀನ್ ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಜ್ವರ ಹೆಚ್ಚಾಗಿ ಭಯದಿಂದ ನೋಡಿ ಹಾಕಿಸ್ಕೊಂಡ್ಬಿಡ್ತೀನಿ ಅಷ್ಟೇ ನಾನು. ಒಳ್ಳೇದು, ಹಾಕಿಸ್ಕೋ. ಏನ್ ಭಾರ್ಗು, ಗಂಡ ಸಾಯ್ತಾನೆ ಅಂದ್ರೆ ಒಳ್ಳೇದು ಅಂತೀಯಲ್ಲ ನೀನು. ಪ್ಲೀಸ್ ಭಾರ್ಗು, ಹೆಲ್ಪ್ ಮಾಡು ನನ್ನ, ಪ್ಲೀಸ್. ನಿನ್ನಿ ತಿಕ್ಲಾಟಕ್ಕೆ ಯಾವ ಮೆಡಿಸನ್ನು ಇಲ್ಲ ವಿಶ್ವ. ನಾನ್ಸೆನ್ಸ್. ನಾಗವಲ್ಲಿ, ಅಪ್ಪ. ತರಲೆ ಅದೆಲ್ಲ ಮಾಡ್ಕೊಡ್ ನೀನು. ಓಕೆ, ಬೀಗ್ರೆ, ನೀವು ಹಂಗೆಲ್ಲ ಮಾಡಬಾರ್ದು. ನಾನು ಚಿಕ್ಕ ಹುಡುಗಿ ಅಲ್ವಾ? ಬೀಗ್ರಿ ಅಂತ ಹೇಳಕ್ಕಾಗತ್ತೆ, ಚಿಕ್ಕ ಹುಡುಗಿ ಅಂತೆ ಅದೆಲ್ಲ ಆಗೋದಿಲ್ಲ. ಓಕೆ, ಶುರು ಮಾಡ. ಉಯ್ಯಿಕ್ಕ ಆಹಾ, ಉಯ್ಯಿಕ್ಕ ಆಹಾ. ಸಿಹಿ ತಾತ ತಿನ್ಬೇಕೀಗ, ನೀನ್ ಅಲ್ಲೋ ಕೂತ್ಕೋ. ನಾನು ತಾತನ ಜೊತೆ ಆಟ ಆಡ್ಬೇಕು. ಮೊದಲು ತಿಂಡಿ ಆಮೇಲೆ ಆಟ, ಬಾ ಬಾ ಬಾ. ಸಿಹಿ, ನಿನ್ಗೂ ತಿಂಡಿ ಕೊಡ್ತೀನಿ, ಈಗ ತಿನ್ಬೇಕು, ಆಯ್ತಾ? ತಿಂಡಿ ಹಾಕೊಂಡ್ಮೇಲೆ ತಿನ್ಬಾರ್ದು ನಾನು ಹೇಳೋವರ್ಗು. ಹಾ, ಕುಟುಂಬ ಇರು. ಯಾರು ಫಸ್ಟ್ ಮುಗಿಸಿದ್ರು ನೋಡೋಣ. ನಾನೇ ಮೊದಲು ಖಾಲಿ ಮಾಡೋದು. ಗುಡ್ ಮಾರ್ನಿಂಗ್ ದಾದಾ. ಓಹ್, ಬರ ಬರ, ಕುತ್ಕೊ ಬರ. ಓಹ್, ಬರ್ಗವಿ, ಬಾ ಕುತ್ಕೊ ಕುತ್ಕೊ. ಬರ್ಸಿ. ನೋಡು, ನನಗೂ ನನ್ನ ಬೀಗರಿಗೂ ಸ್ಪರ್ಧೆ, ದೊಡ್ಡ ಸ್ಪರ್ಧೆ. ಈ ದೋಸೆನ ಯಾರು ಫಸ್ಟ್ ಮುಗಿಸ್ತೀವಿ ಅಂತ. ನಂಗನ್ಸುತ್ತೆ ನನ್ನ ಮಗಳೇ ಫಸ್ಟ್ ಬರೋದು. ಆಹಾ, ಪುಟಿ, ಈ ಮನೆಗೆ ಈ ನಗು. ಭಾರ್ಗವಿ, ಎಲ್ಲಮ್ಮ ನಿನ್ ಗಂಡ? ಅದೇನೋ ಬಿದ್ದು ಏಟ್ ಮಾಡ್ಕೊಂಡಿದ್ದಾನೆ ಅಂತ ಸಾಧನ ಹೇಳ್ತಾ ಇದ್ಲು, ಹೀಗೆ ಆಗಿದ್ದಾನೆ? ಅದು ಮಾವಯ್ಯ, ಬಿದ್ದಾಗ ತಲೆಗೆಲ್ಲೋ ಪೆಟ್ಟು ಬಿದ್ದಿರ್ಬೇಕು.
ಏನೇನೋ ಮಾತಾಡ್ತಾ ಇದ್ದಾರೆ. ಯಾಕಮ್ಮ? ಜಗ್ಗು ತಾನಾಗೆ ಮೂವ್ ಆಯ್ತಂತೆ, ಆಮೇಲೆ ಹೆಜ್ಜೆ ಗುರುತು ಕಾಣಿಸ್ತಂತೆ. ಹೀಗೆ ಏನೇನೋ ಇಮ್ಯಾಜಿನ್ ಮಾಡಿಕೊಂಡು ಭಯದಲ್ಲಿ ಜ್ವರನೇ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಸಿಹಿ ಕೆಲಸನಾ? ಹೌದಾತೆ, ಅಷ್ಟೊಂದು ಹೆದರ್ಕೊಂಡಿದ್ದಾರಾ? ಆ ಥರ ಎಲ್ಲ ಏನೂ ಇಲ್ಲ ಸೀತಾ, ಚಿಕ್ಕಪ್ಪನಿಗೆ ಭ್ರಮೆ ಅಷ್ಟೇ. ನಾನು ಅದನ್ನೇ ಹೇಳ್ತಾ ಇದ್ದೀನಪ್ಪು, ಆದರೂ ಕೇಳ್ತಾನೆ ಇಲ್ಲ. ಅಕ್ಕ, ಯಾವುದಕ್ಕೂ ಗಾಳಿ ಆಂಜನೇಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ತಾಯ್ತ ಕಟ್ಟಿಸ್ಕೊಂಡು ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಸಿಹಿ ಇವತ್ತು ಏನೋ ಎಡ್ವರ್ಟ್ ಮಾಡ್ತಾಳೆ ಅನ್ಸುತ್ತೆ. ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋಗ್ಬಿಡು. ಇಲ್ಲಿಗೆ ಕರ್ಸ್ಬಿಡು ಡಾಕ್ಟರ್ನ. ಯಾಜಿಕೆ ಸಂಜೆ ಅಷ್ಟರಲ್ಲಿ ಹುಷಾರಾಗುತ್ತೆ. ಸೀತಾ, ನೀನು ಕೂತ್ಕೋ, ತಿಂಡಿ ತಿನ್ನಿ. ಚಿಕ್ಕಿ ಪರವಾಗಿಲ್ಲ. ಹಾ ಸೀತಾ, ಬನ್ನಿ ಕೂತ್ಕೊಳ್ಳಿ. ಇಲ್ಲ, ಅಡ್ಗೆ ಮಾಡ್ಬಿಡ್ತೀನಿ. ಕೂತ್ಕೋ ಕೂತ್ಕೋ. ನಾವೇನ್ ನೋಡಿಲ್ಲಪ್ಪ. ತಿನ್ಕೊಳ್ಳಿ ತಿನ್ಕೊಳ್ಳಿ ತಿನ್ಸ್ಕೊಳ್ಳಿ. ಗಾಳಿಯಲ್ಲಿ ನಾ ತೇಲಿ ನಾನು ಯಾಕೆ ಈ ಹಾಡ್ಕೊಂಡು ಹೋಗ್ತಾ ಇದ್ದೀನಿ? ಅಯ್ಯೋ ಅಯ್ಯೋ ದೇವ್ರೆ, ಆಂಜನೇಯನ ಜಪ ಮಾಡ್ತೀನಿ, ಧೈರ್ಯ ಬರುತ್ತೆ. ಜೈ ಆಂಜನೇಯ ಪ್ರಸನ್ನಾಂಜನೇಯ, ಜೈ ಆಂಜನೇಯ ಪ್ರಸನ್ನಾಂಜನೇಯ, ಕ್ರಿಕೆಟ್ ಅಂಕಲ್, ಜೈ ಆಂಜನೇಯ ಪ್ರಸನ್ನಾಂಜನೇಯ, ಹೆದರ್ಕೊಂಡಿದ್ದಕ್ಕೆ ನಿಮ್ಗೆ ಜ್ವರನೇ ಬಂತಾ? ಜೈ ಆಂಜನೇಯ. ಅಯ್ಯೋ ಇದೇನಪ್ಪ ಇದು? ಯಾರೋ ಹಣೆ ಮುಟ್ದಂಗಾಯ್ತು, ಮತ್ತೆ ಯಾರು ಕಾಣ್ತಾ ಇಲ್ವಲ್ಲ, ಏನಾಗ್ತಿದೆ ಇಲ್ಲಿ? ಜೈ ಆಂಜನೇಯ, ಜೈ ಆಂಜನೇಯ, ಕಾಪಾಡಪ್ಪ. ಅಯ್ಯೋ ಪಾಪ, ನಿಮ್ ಹಣೆ ಎಷ್ಟು ಬಿಸಿ ಇದೆ ಅಂಕಲ್. ಜ್ವರ ಬಂದ್ರೆ ತಣ್ಣೀರ್ ಬಟ್ಟೆ ಹಾಕ್ಬೇಕು ಅಂತ ಸೀತಮ್ಮ ಹೇಳಿದ್ದಾಳೆ. ಇರಿ ತರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.